ಜೈ ಹಿಂದ್. ಎಲ್ಲ ನನ್ನ ಡಿಫೆನ್ಸ್ ಆಫೀಸರ್ ಹುದ್ದೆಗೆ ತಯಾರಿಯನ್ನ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಎಸ್ಪಿರೆಂಟ್ಸ್ಗೆ ಸೊ ನೋಡ್ಕೋಬಹುದು. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ದಲ್ಲಿ CDS ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಅಂತ ಹೇಳಿಕೆಸಿಂದ ನೀವೇನಾದ್ರೂ ಡಿಫೆನ್ಸ್ ಫೋರ್ಸಸ್ನಲ್ಲಿ ಆರ್ಮಿ ಆಗಿರಲಿ, ಸೊ ನೇವಿ ಆಗಿರಲಿ, ಏರ್ ಫೋರ್ಸ್ ಆಗಿರಲಿ, ಡಿಗ್ರಿ ಮೇಲೆ ಒಂದು ಹುದ್ದೆಯನ್ನ ಸರ್ಚ್ ಮಾಡ್ತಾ ಇದ್ರಪ್ಪ ಅಂದ್ರೆ ಇದೊಂದು ಬೆಸ್ಟ್ ಅಪಾರ್ಚುನಿಟಿನೇ ಅನ್ಕೊಳ್ಬಹುದು. ಸೊ ಈ ಹುದ್ದೆಗೆ ಯಾರೆಲ್ಲ ಅಪ್ಲಿಕೇಶನ್ಗಳನ್ನ ಹಾಕ್ಬೋದು, ಸೊ ಇದರ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರ್ತದ, ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗಿಂದ ಸ್ಟಾರ್ಟ್ ಆಗುತ್ತಾ, ಪ್ರತಿಯೊಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಸೊ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಫೈನ್ ಟು ಫೈನ್ ಫಿನ್ ಆಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸೊ ಇದು ನಿನಗೆ ಅಪ್ಲೈ ಆಗುತ್ತೋ ಇಲ್ಲೋ, ಸೊ ಇದು ನಿಮ್ ಬ್ರದರ್ಗೆ ಆದ್ರೂ ಅಪ್ಲೈ ಆಗುತ್ತಾ ಅಥವಾ ನಿಮ್ ಸಿಸ್ಟರ್ಗೆ ಆದ್ರೂ ಅಪ್ಲೈ ಆಗುತ್ತಾ, ಓಕೆ ನಿನ್ ಫ್ರೆಂಡ್ಗೆ ಆದ್ರೂ ಹೆಲ್ಪ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೋ. ಅಂದ್ರೆ ನಿನಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ ಕೂಡ ಸಿಗ್ತದ. ಸೊ ಎಲ್ಲಾದ್ರೂ ನಿನಗೆ ಶಾರ್ಟ್ ಇನ್ಫಾರ್ಮೇಶನ್ ಸಿಕ್ಕಿತ್ತಪ್ಪ ಅಂದ್ರೆ ಅರ್ಧಮುರ್ಧ ಕನ್ಫ್ಯೂಷನ್ ಆಗಿ ತಿಳ್ಕೊಂಡ್ ಕೇಶನ್ ಅಪ್ಲಿಕೇಶನ್ ಗಳನ್ನ ಹಾಕಕ ಹೋಗ್ಬೇಡ್ರಿ. ಓಕೆ, ಕಂಪ್ಲೀಟ್ ಆಗಿ ತಿಳ್ಕೊಳ್ರಿ, ಅಪ್ಲಿಕೇಶನ್ ಗಳನ್ನ ಹಾಕೊಳ್ರಿ. ನಾನು ಹೇಳಿರ್ತಕ್ಕಂಥ ಪ್ರಕಾರನೇ ಸ್ಟಡಿ ಮಾಡ್ಕೊಂಡ್ಬಿಟ್ಟು ಎಕ್ಸಾಮ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದನ್ನ ತಯಾರಿಗಳನ್ನ ಮಾಡ್ಕೊಡ್ರಿ. ಸೊ ಫಸ್ಟ್ ಆಫ್ ಆಲ್ ನೀವೇನ್ ಮಾಡ್ಬೇಕು, ಕೆಳಗಡೆ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾನು ಕೊಡುವಂತ ಪ್ರತಿಯೊಂದು ಅಪ್ಡೇಟ್ ಅನ್ನ ನಿಮ್ ಮುಂದೆ ಬರ್ತಾ ಹೋಗ್ತದೆ ಸ್ನೇಹಿತರೆ. ಸೊ ನೋಡ್ಕೋಬಹುದು, ಪ್ರತಿಯೊಂದು ಡಿಫೆನ್ಸ್ ಫೋರ್ಸ್ ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಜಾಬ್ ಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ದಲ್ಲಿ ಕಾಲ್ ಫಾರ್ಮ್ ಅನ್ನ ಮಾಡ್ತಾ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ಪ್ರತಿ ವರ್ಷನೂ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಕೊಡು, ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದೀನಿ. ಸ್ಟೇಟ್ ಗೌರ್ಮೆಂಟ್ ಅನ್ನ ಬಿಟ್ಟಾಕಿ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಒಂದ್ ಸ್ವಲ್ಪ ಮಗಗಳನ್ನ ತಿರುಗಿಸಿ ಇಲ್ಲಿ ಪ್ರಯತ್ನ ಮಾಡ್ರಿ. ಅಲ್ಲಿ 1 ಇಯರ್ ಅನ್ನ ಎಫರ್ಟ್ ಹಾಕ್ತಿರ್ತಕ್ಕಂಥದ್ದನ್ನ ಇಲ್ಲಿ 6 ಮಂತ್ ಎಫರ್ಟ್ ಆಗಿದ್ರೆ ನೀವು ಕ್ರ್ಯಾಕ್ ಮಾಡ್ಕೊಂಡು ಎಕ್ಸಾಮ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳುವಂತ ಹೋಗುವಂತ ಅಪಾರ್ಚುನಿಟೀಸ್ ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಇದೆ ಅಂತ ಆಲ್ರೆಡಿ ನಿಮ್ಗೆ ಹೇಳ್ತಾ ಇದ್ರಿ. ಸೊ ಆದ್ರೂ ಕೂಡ ಇಷ್ಟು ದಿನ ಏನು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕಾಲ್ಫರ್ಮ್ ಆಗುತ್ತೆ ಅಂತ ಹೇಳಿ ಪ್ರಯತ್ನವನ್ನ ಮಾಡಿಬಿಟ್ಟು ಇವಾಗ ಹೊಳ್ಳಿ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಪ್ರತಿಯೊಬ್ರು ಕೂಡ ಮಾಡ್ತಾ ಇದ್ರಿ. SSC GD ಆಗಿರ್ಲಿ, ಸೊ MTS ಆಗಿರ್ಲಿ, CGL ಆಗಿರ್ಲಿ, RRB D ಗ್ರೂಪ್ ಆಗಿರ್ಲಿ, ಅದರ ಜೊತೆಗೆ CHSL ಆಗಿರ್ಲಿ, RPF ಯಾವುದೇ ಒಂದು ಕಾಲ್ಫರ್ಮ್ ಅನ್ನ ಮಾಡಿರ್ತಕ್ಕಂಥ ಜಾಬ್ಗೆ ತಯಾರಿಗಳನ್ನ ಮಾಡ್ತಾ ಇದ್ರಿ. ಓಕೆ, ಇಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ, ಸೊ ಎಷ್ಟು ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದಾರಪ್ಪ ಅಂದ್ರೆ 451 ವೇಕೆನ್ಸಿಗಳನ್ನ ಸೊ CDS ನಲ್ಲಿ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ನಲ್ಲಿ ಕಾಲ್ಫರ್ಮ್ ಅನ್ನ ಮಾಡಿದಾರ. ಸೊ ಈ ಹುದ್ದೆ ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಕೇಳ್ತಿರಲ್ಲ. ಸೊ ನೋಡ್ಕೋಬಹುದು, ಅರ್ಜಿ ಸ್ಟಾರ್ಟ್ ಆಗಿದೆ ಈಗಾಗಲಿನ 20/5/2026 ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಕೊನೆಯ ದಿನಾಂಕ ಬಂದ್ಬಿಟ್ಟು 9/6/2026 ನಿಮ್ಮ ಅರ್ಜಿ ಸಲ್ಲಿಸುವ ಡೇಟ್ ಏನಿದೆಯಲ್ಲ ಸೊ ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಓಕೆ, ನೀವೇನಾದ್ರೂ ಅಂದ್ರೆ ಆಫೀಸರ್ ಪೋಸ್ಟ್, ಇದು ನಾನು ಹೇಳ್ತಿರ್ತಕ್ಕಂಥದ್ದು ನಾರ್ಮಲ್ ಎಲ್ಲ UPSC ಲೆವೆಲ್ ಅಪ್ಪ ಅಂದ್ರೆ ಇದು ಆಫೀಸರ್ ಪೋಸ್ಟ್ ಆಗಿರ್ತದ. ಸೊ ಇದು ನಿಮ್ಗೆ ನಾರ್ಮಲ್ ಪೋಸ್ಟ್ ಅಲ್ಲ. ಸೊ ಆಫೀಸರ್ ಪೋಸ್ಟ್ ಗೆ ನೀವೇನಾದ್ರೂ ತಯಾರಿಯನ್ನ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರಿಪ್ಪ ಅಂದ್ರೆ CDS 1 ಕಂಪ್ಲೀಟ್ ಆಗಿದೆ, ಈಗ CDS 2 ಅಂತ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ. ಅದರ ಜೊತೆಗೆ ಸೊ ಇದನ್ನು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯಾರಾದ್ರೂ ಹಾಕ್ಬೇಕು ಅನ್ಕೊಂಡ್ರೆ ಇದರಲ್ಲಿ ಸಪರೇಟ್ ಆಗಿರ್ತಕ್ಕಂಥದ್ದು ಮತ್ತೆ ಕೋರ್ಸ್ ಅಂದ್ರೆ ನಿಮ್ಗೆ IMA ಆಗಿರ್ಲಿ, ನೆಕ್ಸ್ಟ್ INA ಆಗಿರ್ಲಿ, ಈ ತರ ನಾವೆಲ್ಲೂ ಇದೆಲ್ಲ ಸಪರೇಟ್ ಆಗಿರ್ತಕ್ಕಂಥ ಫೋರ್ಸಸ್ಗಳು ಇದರಲ್ಲಿ ಇದಾವು. ಓಕೆ, ನೆಕ್ಸ್ಟ್ ನೋಡ್ಕೊಡ್ರಿ. ನೆಕ್ಸ್ಟ್ ಇದರಲ್ಲಿ ಚೇಂಜ್ ಆಫ್ ಸರ್ವಿಸ್ ಅಂದ್ರೆ ಟೋಟಲಿ ನಿಮ್ಗೆ ಸ್ಯಾಲರಿ ಬಂದ್ಬಿಟ್ಟು ಫಸ್ಟ್ ಸ್ಯಾಲರಿ ಏನಿರುತ್ತಲ್ಲ ಸೊ ಟ್ರೈನಿಂಗ್ ಟೈಮ್ ದಲ್ಲಿ 56,000 ರೂಪಾಯಿ ನಿಮ್ಗೆ ಸ್ಯಾಲರಿ ಇರ್ತದೆ. ಎಷ್ಟು ಟ್ರೈನಿಂಗ್ ಫಸ್ಟ್ ದಲ್ಲಿ ಲೆವೆಲ್ 10 ಸ್ಯಾಲರಿ ಇರ್ತದ, 56,000 ಇದಕ್ಕೆ ಸ್ಯಾಲರಿ ಇರ್ತದ. ಸೊ ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಹಾಕೋಕೆ ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಗಳನ್ನ ಹಾಕ್ಬೇಕಾಗುತ್ತೆ. ಸರ್ ಇದರ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರ್ತದ, ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಡ್ರಿ. ಫಸ್ಟ್ ಗೆ ನಿಮ್ದು ರಿಟರ್ನ್ ಎಕ್ಸಾಮ್ ಇರ್ತದೆ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಗಳು ಇರ್ತಾವೆ. ರಿಟರ್ನ್ ಎಕ್ಸಾಮ್ ಅನ್ನ ಕಂಪ್ಲೀಟ್ ಆದ್ಮೇಲೆ ಆ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಿದ್ರಪ್ಪ ಅಂದ್ರೆ SSB ಇಂಟರ್ವ್ಯೂ ಅಂತ ಇರ್ತದೆ. ನಿಮ್ಮ ಸರ್ವಿಸ್ ಸಿಸ್ಟಮ್ ಬೋರ್ಡ್ ಅಂತ ಹೇಳಿ ಆಫೀಸರ್ ಲೆವೆಲ್ಗೆ 5 days SSB ಇಂಟರ್ವ್ಯೂ ಇರ್ತದೆ. ಆ ಇಂಟರ್ವ್ಯೂ ಅನ್ನ ನೀವೇನಾದ್ರೂ ಕ್ಲಿಯರ್ ಮಾಡಿದ್ರಪ್ಪ ಅಂದ್ರೆ ನಾನು ಹೇಳ್ತಾ ಇದೀನಿ 100% ನೀವು ಜಾಬ್ಗೆ ಸೆಲೆಕ್ಟ್ ಆದಾಗೆ. ಸೊ ಇಂಟರ್ವ್ಯೂ ಅಷ್ಟು ಟಫ್ ಇರ್ತದ, ಅಷ್ಟು ನೀವು ಪ್ರಾಕ್ಟೀಸ್ ಅನ್ನ ಮಾಡಲೇಬೇಕು. ಸೊ ಇಂಟರ್ವ್ಯೂ ಕ್ಲಿಯರ್ ಆದ್ಮೇಲೆ ಸೊ ಅದರಲ್ಲಿ ಏನಿರ್ತದಪ್ಪ ಅಂದ್ರೆ ಇಂಟೆಲಿಜೆನ್ಸ್ ಅಂಡ್ ಪರ್ಸನಾಲಿಟಿ ಟೆಸ್ಟ್ ಅಂತ ಕಂಡಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಮೆಡಿಕಲ್ ಟೆಸ್ಟ್ ಅಂತ ಕ್ಲಿಯರ್ ಆದ್ರೆ ನೀವು ಫೈನಲಿ ಸೆಲೆಕ್ಷನ್ ಆದಾಗೆ. ಸೊ ಇದು ಸರ್ ಈಗ ನಾವು ಅಪ್ಲಿಕೇಶನ್ ಗಳನ್ನ ಹಾಕ್ತೀವಿ ಸರ್, ಎಕ್ಸಾಮ್ ಯಾವಾಗ ನಡೀಬಹುದು, ಸೊ ಎಕ್ಸಾಮ್ ಡೇಟ್ ನೋಡ್ಕೊಳ್ರಿ, ಅದನ್ನು ಕೂಡ ಕನ್ಫರ್ಮೇಶನ್ ಮಾಡ್ಕೊಡ್ರಿ. ಯಾಕಂದ್ರೆ ಸುಮ್ಮನೆ ಅಪ್ಲಿಕೇಶನ್ ಗಳನ್ನ ಹಾಕಿ ಬಿಡಕ್ ಹೋಗ್ಬೇಡ್ರಿ. 13/9/2026 ನಿಮ್ದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಓಕೆ, ನಿಮ್ಮ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದು ಯಾವಾಗ, ಅಕ್ಟೋಬರ್ದಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಅಕ್ಟೋಬರ್ದಲ್ಲಿ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ, ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ಅನೌನ್ಸ್ಮೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಏನಾದ್ರೂ ನಿಮ್ದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಅಂದ್ರೆ ನಿಮ್ದು ಲಾಸ್ಟಿಗೆ ಏನು ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿರ್ತದಲ್ಲ ಅದ್ರ ಹಿಂದಿನ ವೀಕ್ ನಲ್ಲಿ ನಿಮ್ಮ ಎಕ್ಸಾಮ್ ಡೇಟು ಅಂದ್ರೆ ನಿಮ್ಮ ಹಾಲ್ ಟಿಕೆಟ್ ಓಪನ್ ಆಗುತ್ತೆ. ಓಕೆ, ಅದಾದ್ಮೇಲೆ
ಸರ್ ಇದು ರಿಸಲ್ಟ್ ಅಂಕಿ ಅಕ್ಟೋಬರ್ 5 ಸರ್. SSB ಇಂಟರ್ವ್ಯೂ ಯಾವಾಗ ಕಂಡಕ್ಟ್ ಮಾಡಬಹುದು? SSB ಇಂಟರ್ವ್ಯೂ ನೋಡ್ಕೊಡ್ರಿ ಫೆಬ್ರವರಿ ಮಾರ್ಚ್ 2027ರಲ್ಲಿ ನಿಮ್ದು ಟೆಂಟೇಟಿವ್ ಆಗಿ ಕೊಟ್ಟಿದ್ದಾರೆ. ಸೊ ಅಷ್ಟರೊಳಗಡೆ ನಡಿಬಹುದು. ನೆಕ್ಸ್ಟ್ ಅದಾದ್ಮೇಲೆ SSB ಇಂಟರ್ವ್ಯೂ ಅದರಲ್ಲಿ IMA ಮತ್ತು INA AFA ಅಂತ ಹೇಳಿ ಮಾತ್ರ. SSB ಇಂಟರ್ವ್ಯೂ OTA ದವರಿಗೆ ನೋಡ್ಕೊಡ್ರಿ ಏಪ್ರಿಲ್ ಜೂನ್ ದಲ್ಲಿ ನಡೆಯುವಂತ ಸಾಧ್ಯತೆ ಇರುತ್ತೆ, ಮುಂದಿನ ವರ್ಷ ಏಪ್ರಿಲ್ ಜೂನ್ ದಲ್ಲಿ. ನೆಕ್ಸ್ಟ್ ಕೋರ್ಸ್ ಕಮಾಂಡೆಂಟ್ IMA INA IFA ಅಂತ ಹೇಳಿ ಜುಲೈ 2027ದಲ್ಲಿ ಕಂಡಕ್ಟ್ ಮಾಡುವಂತ ಚಾನ್ಸಸ್ ಇರ್ತದ. ಸರ್ ಇವಾಗ CDS ಅಂತಂದ್ರೆ ಇದರಲ್ಲಿ ಒಂದೇ ತರದ ಪೋಸ್ಟ್ ಇದೆಯಾ ಅಂತ ಕೇಳಕ್ ಹೋಗ್ಬೇಡ್ರಿ. ಇಲ್ಲಿ ನೋಡ್ಕೊಡ್ರಿ ಆರ್ಮಿ ಮತ್ತು ನೇವಿ ಮತ್ತು ಏರ್ಫೋರ್ಸ್ ದಲ್ಲಿ ಸಪರೇಟ್ ಆಗಿರ್ತಕ್ಕಂಥದ್ದು. ಸೊ ಇಂಡಿಯನ್ ಮಿಲಿಟರಿ ಅಕಾಡೆಮಿ IMA ಅಂತ ಹೇಳಿದ್ದೀನಿ ನಾನು. ಸೊ ಯಾವುದು IMA ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂತ ಹೇಳಿ. ಸೊ ಇದು ಬಂದ್ಬಿಟ್ಟು ನೋಡ್ಕೊಡ್ರಿ ಇದರಲ್ಲಿ 100 ವೇಕೆನ್ಸಿಗಳಿದಾವೆ. ಎಷ್ಟು? 100 ವೇಕೆನ್ಸಿಗಳಿದಾವೆ. 163rd DE ಕೋರ್ಸ್ ಅಂತ ಹೇಳಿ IMA ಡೆಹ್ರಾಡೂನ್ ದಲ್ಲಿ ಇರತಕ್ಕಂಥದ್ದು ಇದು ಅಕಾಡೆಮಿ. ಸೊ ಇದು ನೋಡ್ಕೊಡ್ರಿ. ನೆಕ್ಸ್ಟ್ ಅದೇ ತರ ಎಕ್ಸಿಕ್ಯೂಟಿವ್ ಬ್ರಾಂಚ್ ಜನರಲ್ ಸರ್ವಿಸ್ ಅಂತ ಹೇಳಿ ಜನರಲ್ ಸರ್ವಿಸ್ ಇಂಡಿಯನ್ ನೇವಲ್ ಅಕಾಡೆಮಿ INA ಅಂತ ಹೇಳಿ. ಯಾವುದು? INA ದಲ್ಲಿ ಕನ್ಫರ್ಮ್ ಆಗಿರ್ತಕ್ಕಂಥ ಹುದ್ದೆಗಳೆಷ್ಟು? 26 ಇದಾವೆ. INA ದಲ್ಲಿ 26 ಇದಾವೆ. ನೆಕ್ಸ್ಟ್ ಅದೇ ತರನಾಗಿ 222 FE ಕೋರ್ಸ್ ಫ್ರೀ ಫ್ಲೈಯಿಂಗ್ ಟ್ರೈನಿಂಗ್ ಅಂತ ಹೇಳಿ ಏರ್ ಫೋರ್ಸ್ ಅಕಾಡೆಮಿ, ಏರ್ ಫೋರ್ಸ್ AFA ದಲ್ಲಿ ಕನ್ಫರ್ಮ್ ಆಗಿರ್ತಕ್ಕಂಥ ಹುದ್ದೆಗಳು 32 ಇದಾವೆ. 32 ಹುದ್ದೆಗಳಿದಾವೆ. ನೆಕ್ಸ್ಟ್ ಅದೇ ತರನಾಗಿ 126 SSC ಮೆನ್ NT UPSC ಕೋರ್ಸ್ ಅಂತ ಹೇಳಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ OTA ಅಂತ ಹೇಳಿದೆ ನಾನು. ಯಾವುದು? OTA ದಲ್ಲಿ ಕನ್ಫರ್ಮ್ ಅನ್ನ ಮಾಡಿರ್ತಕ್ಕಂಥದ್ದು 275 ವೇಕೆನ್ಸಿಗಳಿದಾವೆ. ಎಷ್ಟು? 275 ವೇಕೆನ್ಸಿಗಳು. ನೆಕ್ಸ್ಟ್ 126 SSC ವುಮೆನ್ NT UPSC ಕೋರ್ಸ್ ಆಫೀಸರ್ಸ್ ಟ್ರೈನಿಂಗ್ ಗ್ರೇಡ್ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ OTA ಚೆನ್ನೈದಲ್ಲಿ ಇರ್ತಕ್ಕಂಥದ್ದು. ಸೊ ಇದು ವುಮೆನ್ ದವರಿಗೆ, ಇದು ಕೂಡ OTA. ಸೊ ಇದಕ್ಕೆ ಬಂದ್ಬಿಟ್ಟು 18 ಹುದ್ದೆಗಳಿದಾವೆ. ಎಷ್ಟು? ಟೋಟಲಿ ಬಂದ್ಬಿಟ್ಟು 451 ಹುದ್ದೆಗಳನ್ನ ಸೊ ಈ ತರ ಬೇರೆ ಬೇರೆಯಾಗಿ ಡಿವೈಡಿಂಗ್ ಅನ್ನ ಮಾಡಿದ್ದಾರೆ. ಸೊ ಈ ಹುದ್ದೆಗೆ ಸರ್ ಅರ್ಜಿಗಳನ್ನ ಸಲ್ಲಿಸೋಕೆ ಸರ್ ಎಜುಕೇಶನ್ ಏನಾಗಿರ್ಬೇಕು? ಸೊ ಯಾರೆಲ್ಲ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾವುದೇ ಡಿಗ್ರಿ ಆಗಿರಲಿ, ಸೊ ಯಾವುದೇ ಒಂದು ಡಿಗ್ರಿ ಆಗಿರಲಿ, BA ಆಗಿರಲಿ, BCom ಆಗಿರಲಿ, BSc ಆಗಿರಲಿ, ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರಲಿ, ಪ್ರತಿಯೊಬ್ರು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಹಾಕ್ಬಹುದು. ಓಕೆ, ಇಲ್ಲಿ ನೋಡ್ಕೊಡ್ರಿ ಕೊಟ್ಟಿದ್ದಾರೆ ಕನ್ಫರ್ಮೇಶನ್ ಆಗಿ. ನೀವೇನಾದ್ರೂ ಇಂಡಿಯನ್ ನಾವೆಲ್ ಅಕಾಡೆಮಿಗೆ ಹಾಕ್ಬೇಕು ಅನ್ಕೊಂಡಿದ್ರಿ ಅಂದ್ರೆ ಇಂಜಿನಿಯರಿಂಗ್ ಆದ್ರೂ ಕಂಪ್ಲೀಟ್ ಮಾಡಬೇಕು, ಇಲ್ಲಂತಂದ್ರೆ BSc ವಿತ್ ಫಿಸಿಕ್ಸ್ ಏನಾದ್ರೂ ಕಂಪ್ಲೀಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇಂಡಿಯನ್ ನಾವೆಲ್ ಅಕಾಡೆಮಿಗೆ ಅಪ್ಲಿಕೇಶನ್ ಗಳನ್ನ ಹಾಕ್ಬಹುದು. ನೆಕ್ಸ್ಟ್ ಏರ್ಫೋರ್ಸ್ ಅಕಾಡೆಮಿಗೆ ಹಾಕ್ಬೇಕನ್ನುವಂತ ವಿದ್ಯಾರ್ಥಿಗಳು ನೋಡ್ರಿ ಡಿಗ್ರಿ ಆಫ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಅಟ್ 10+2 ಲೆವೆಲ್ ಆರ್ ಬ್ಯಾಚುಲರ್ ಇಂಜಿನಿಯರಿಂಗ್, ಅವರು ಕೂಡ ಸೈನ್ಸ್ ವಿದ್ಯಾರ್ಥಿಗಳು ಮಾತ್ರ ಡಿಗ್ರಿ ಇಂಜಿನಿಯರಿಂಗ್ ಮುಗಿದಿರ್ತಕ್ಕಂಥವ್ರು ಹಾಕ್ಬಹುದು. ಓಕೆ, ನೆಕ್ಸ್ಟ್ ಅದರ ಜೊತೆಗೊಳ್ರಿ ಫೈನಲ್ ಇಯರ್ ಸ್ಟೂಡೆಂಟ್ ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಫೈನಲ್ ಇಯರ್ ಸ್ಟೂಡೆಂಟ್ಗಳು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಸರ್ ಇವಾಗ ನಮ್ಮ ಆರ್ಟ್ಸ್ ಕಾಮರ್ಸ್ ಮುಗಿದಿದೆಯಲ್ಲ ಸರ್, ನಾವು ಯಾವ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ಕೇಳ್ತಿರ್ತಕ್ಕಂಥವ್ರು ನಿಮಗಿದೆ ನೋಡ್ಕೊಡ್ರಿ OTA ಆರ್ಮಿ ಆಫೀಸ್ OTA ಹಾಕ್ಬೇಕನ್ನುವಂತ ವಿದ್ಯಾರ್ಥಿಗಳು IMA ದಲ್ಲಿ OTA ಮತ್ತು IMA ಸೊ ಎರಡಕ್ಕೂ ಕೂಡ ನೀವು ಅಪ್ಲಿಕೇಶನ್ ಗಳನ್ನ ಹಾಕಬಹುದು. ಓಕೆ, ಆರ್ಟ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಗಳು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಮತ್ತು ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಎರಡಕ್ಕೂ ಕೂಡ ನೀವು 275 ವೇಕೆನ್ಸಿ ಮತ್ತು 100 ವೇಕೆನ್ಸಿಗೆ ಆರ್ಟ್ಸ್ ಕಾಮರ್ಸ್ ವಿದ್ಯಾರ್ಥಿಗಳು ಕೂಡ ಹಾಕಬಹುದು. ಮತ್ತೆ ಸೈನ್ಸ್ ಡಿಗ್ರಿ ಮುಗಿದಿರ್ತಕ್ಕಂಥ BSc ಇದ್ದವರು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಹಾಕಬಹುದು. ಓಕೆ, ಅರ್ಜಿ ಸಲ್ಲಿಸುವ ದಿನಾಂಕ ಅಂಕಿ ಗೊತ್ತಾಯ್ತು ಸರ್. ಇದಕ್ಕೆ ವಯೋಮಿತಿ ಎಷ್ಟು ಬೇಕಾಗುತ್ತಾ? ಸೊ ಏಜ್ ನೋಡ್ಕೊಡ್ರಿ, ಏಜ್ ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ಅದನ್ನು ಕೂಡ ಕ್ಲಿಯರಿಟಿ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ಸೊ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ IMA ಹಾಕ್ಬೇಕನ್ನುವಂತ ವಿದ್ಯಾರ್ಥಿಗಳು 19 ವರ್ಷದಿಂದ ಹಿಡಿದು 24 ವಯಸ್ಸಿನೊಳಗೆ ಇರ್ತಕ್ಕಂಥ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ ಓನ್ಲಿ. ಸೊ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಸೊ ಓನ್ಲಿ ಮೇಲ್ ಕ್ಯಾಂಡಿಡೇಟ್ ಮಾತ್ರ ಇರ್ತದ. ಸೊ ಅದು ಬಂದ್ಬಿಟ್ಟು 19 ವಯಸ್ಸಿನಿಂದ ಹಿಡಿದು 24 ವಯಸ್ಸಿನೊಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು. ನೆಕ್ಸ್ಟ್ ಇಂಡಿಯನ್ ನಾವೆಲ್ ಅಕಾಡೆಮಿ INA ಅಂತ ಇದೇನಿಲ್ಲ, ಸೊ ಇಲ್ಲಿ 19ರಿಂದ ಹಿಡಿದು 24 ವಯಸ್ಸಿನೊಳಗಡೆ ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಗಳು ಮಾತ್ರ ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಓಕೆ, ನೆಕ್ಸ್ಟ್ AFA ಏರ್ ಫೋರ್ಸ್ ಅಕಾಡೆಮಿಯಲ್ಲಿ 20 ವಯಸ್ಸಿನಿಂದ ಹಿಡಿದು 24 ವಯಸ್ಸಿನೊಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಓಕೆ, ನೆಕ್ಸ್ಟ್ ಅದಾದ ನಂತರ OTA ಆರ್ಮಿ ಇದು ಆಫೀಸರ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ SSC ಮೆನ್ ಅಂತ ಹೇಳಿ ಸೊ 19 ವಯಸ್ಸಿನಿಂದ ಹಿಡಿದು 25 ವಯಸ್ಸಿನೊಳಗಡೆ ಇರ್ತಕ್ಕಂಥ
ಕ್ಯಾಂಡಿಡೇಟ್ಗಳು ಈ ಹುದ್ದೆಗೆ ಅಪ್ಲಿಕೇಶನ್ಗಳನ್ನ ಹಾಕಬಹುದು. ಓಕೆ, ಕನ್ಫರ್ಮೇಶನ್ ಆಯ್ತಾ. ನೆಕ್ಸ್ಟ್ OTA SSC ವುಮೆನ್ ಅಂತ ಹೇಳಿ 19 ವಯಸ್ಸಿನಿಂದ ಹಿಡಿದು 25 ವಯಸ್ಸಿನೊಳಗಡೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ಗಳನ್ನ ಸಲ್ಲಿಸಬಹುದು. ಏಜ್ ಬಗ್ಗೆ ಕ್ಲಿಯರಿಟಿ ಆಯ್ತು ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಅದೇ ತರನಾಗಿ ಸರ್ ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ತದ, ಏಜ್ ಅಂಕಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾನು ಹೆಂಗಿದಾವು 19ರಿಂದ ಹಿಡಿದು 25 ಮಟನು ಕೂಡ ಇದರಲ್ಲಿ ಏಜ್ ಕೊಟ್ಟಿದಾರ. ನೆಕ್ಸ್ಟ್ ಫೀಸ್ ನೋಡ್ಕೊಡ್ರಿ, ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಸರ್ ಅಂತ ಕೇಳ್ತಿರ್ತಕ್ಕಂಥವ್ರು 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದು ಯಾರಿಗೆ, ಜನರಲ್ ಮತ್ತು OBC ಮತ್ತು EWS ವಿದ್ಯಾರ್ಥಿಗಳಿಗೆ ಮಾತ್ರ. ಮಹಿಳೆಯರಿಗೆ ಯಾವುದೇ ತರನಂತ ಫೀಸ್ ಇರೋದಿಲ್ಲ. ಸೊ ಮಹಿಳೆಯರು ಅಪ್ಲಿಕೇಶನ್ ಗಳನ್ನ ಹಾಕಬಹುದು, ಇದಕ್ಕೆ ಯಾವುದೇ ತರನಂತ ಫೀಸ್ ಇರೋದಿಲ್ಲ. ಮತ್ತೆ SC ST ಕ್ಯಾಟಗರಿ ಅವರಿಗೆ ಕೂಡ ಯಾವುದೇ ತರನಂತ ಇದಕ್ಕೆ ಫೀಸ್ ಕೂಡ ಇರೋದಿಲ್ಲ. ಸೊ ಎಕ್ಸಾಮ್ ಸಿಲೆಬಸ್ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಅದ್ರ ಬಗ್ಗೆ ನೋಟಿಫಿಕೇಶನ್ ದಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಾರಿ ಚೆಕ್ ಮಾಡ್ಕೊಡ್ರಿ. ಅದನ್ನೆಲ್ಲೂ ಕೂಡ ಹೇಳ್ತಾ ಹೋದ್ನಪ್ಪ ಅಂದ್ರೆ ನಿಮ್ಗೆ ಕ್ಲಿಯರಿಟಿ ಆಗಿಂತ ಅರ್ಥ ಆಗಲ್ಲ. ಬೇಕಿದ್ರೆ ನೀವು ಯಾರೆಲ್ಲ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರಲ್ಲ, ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ಸಫರೇಟ್ ಆಗಿರ್ತಕ್ಕಂಥ ಇದ್ರ ಎಕ್ಸಾಮ್ ಸಿಲೆಬಸ್ ಬಗ್ಗೆನೇ ಒಂದು ಸಫರೇಟ್ ಆಗಿರ್ತಕ್ಕಂಥದ್ದು ಒಂದು ವಿಡಿಯೋನ ಮಾಡಾಕ್ತೀನಿ. ಅಲ್ಲಿ ನಿಮ್ಗೆ ಕ್ಲಿಯರಿಟಿ ಆಗಿರ್ತಕ್ಕಂಥ ಮಾಹಿತಿ ನಿಮ್ಗೆ ಸಿಗ್ತದ. ಸೊ ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ. ಸೊ ಇಷ್ಟು ನೋಟಿಫಿಕೇಶನ್ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಏನಾದ್ರೂ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕಿ. ಸೊ ರಿಪ್ಲೈ ಕೊಡ್ಲಿಲ್ಲ ಅಂತ ಬೇಜಾರಾಗಕ್ಕೆ ಹೋಗ್ಬೇಡ್ರಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಮತ್ತೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ನೀವೆಲ್ಲ ಜವಾನ್ ಹುದ್ದೆಗೆ ತಯಾರಿಯನ್ನ ಮಾಡ್ತಾ ಇದಿಲ್ಲ, ಸೊ ಇಲ್ಲಿ ಎಫರ್ಟ್ ಹಾಕ್ರಿ. UPSC ಲೆವೆಲ್ ನೀವು ಕೂಡ ಒಂದು ಎಕ್ಸಾಮ್ ಅಟೆಂಡ್ ಮಾಡ್ರಿ. ಯಾವ ತರ ಇದೆ ಅಂತ ಹೇಳಿ ಈ ಸರಿ ಆಗ್ಲಿಲ್ಲ ಅಂದ್ರೆ ಮುಂದಿನ ಸರಿ ಆದ್ರೂ ಆಗುವಂತ ಚಾನ್ಸಸ್ ಇರ್ತದೆ. ಎಷ್ಟೋ ವಿದ್ಯಾರ್ಥಿಗಳು NCC ಗಳ ಮುಗಿಸ್ಕೊಂಡ್ಬಿಟ್ಟು ನಿಮ್ಮ ಹತ್ರ ನಾಲೆಜ್ ಕೂಡ ಇರ್ತದೆ, ಅಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಹಾಕೊಂಡು ಇಂಥ ಜಾಬ್ ಗಳನ್ನ ಪಡೆದುಕೊಳ್ಬಹುದು. ಇಂಥವೆಲ್ಲ ಜಾಬ್ ಗಳನ್ನ 8th ಹಿಡಿದ್ರ 10th PUC ಅದರ ಜೊತೆಗೆ ಡಿಗ್ರಿ ಆಗಿರಲಿ, ಯಾವುದೇ ಒಂದು ಜಾಬ್ ಅನ್ನ ಮಾಡ್ಕೊಳ್ಬೇಕು ನಾನು 2026-27ರಲ್ಲಿ ಅಂತ ಕನಸನ್ನ ಹೊತ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಇದೊಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಶನ್ ಗಳನ್ನ ಸೊ ಈ ಚಾನಲ್ ದಲ್ಲಿ ಚೆಕ್ ಮಾಡ್ಕೊಡ್ರಿ. ಬೇಕಾದ್ರೆ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಇದರಲ್ಲಿ ನೀಡ್ತಾನೆ ಇದೀವಿ. ಸೊ ಇದರ ರಿಸಲ್ಟ್ ಆಗಿರಲಿ, ಇದರ ಅಡ್ಮಿಟ್ ಕಾರ್ಡ್ ಆಗಿರಲಿ, ಸೊ ಇದರ ನೆಕ್ಸ್ಟ್ ಪ್ರೊಸೆಸ್ ಎಲ್ಲಾನು ಕೂಡ ಏನೇ ಅಪ್ಡೇಟ್ ಬಂದ್ರು ಕೂಡ ಆಫೀಸಿಯಲ್ ವೆಬ್ಸೈಟ್ ಮುಖಾಂತರನೇ ನಿಮ್ಗೆ ಪ್ರೈವೇಟ್ ಆಗಿರ್ತಕ್ಕಂಥದ್ದು ಒಂದು ವಿಡಿಯೋ ನಮ್ಮ ಹಾಕ್ತಾನೆ ಇರ್ತೀವಿ. ಸೊ ನೀವೇನ್ ಮಾಡ್ಬೇಕಂದ್ರೆ ನಮ್ಗೊಂದು ಹೆಲ್ಪ್ ಮಾಡಬೇಕು ಅಷ್ಟೇ ಮಾತ್ರ. ಏನಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ವಿಡಿಯೋಗನ್ನ ಲೈಕ್ ಮಾಡ್ರಿ. ಸೊ ವಿಡಿಯೋನ ಪ್ರತಿಯೊಂದು ವಾಟ್ಸ್ಆಪ್ ಗ್ರೂಪ್, ಇನ್ಸ್ಟಾಗ್ರಾಮ್ ಐಡಿ ಪ್ರತಿಯೊಂದರಲ್ಲಿ ಕೂಡ ವಿಡಿಯೋನ ಪ್ರತಿಯೊಬ್ಬರಿಗೆ, ನಿಮ್ಮ ದೋಸ್ತ, ನಿಮ್ಮ ಸ್ನೇಹಿತ, ನಿಮ್ಮ ಬ್ರದರ್, ಸಿಸ್ಟರ್ ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡ್ರಿ. ಕೆಳಗಡೆ ಕಾಣ್ತಾ ಇದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಈ ಸಬ್ಸ್ಕ್ರೈಬ್ ಬಟನ್ ಒತ್ತೋದ್ರಿಂದ ನೀವು ಯಾವುದೇ ನೋಟಿಫಿಕೇಶನ್ ಅನ್ನ ಓದುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ವಿಡಿಯೋನ ವಾಚ್ ಮಾಡಿದ್ರೆ ನಿಮಗೂ ಡೈಲಿ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ. ಮಾರ್ನಿಂಗ್ ವಿಸಿಟ್ ಕೊಟ್ಟು 5 ನಿಮಿಷ ನಮ್ಮ ವಿಡಿಯೋಗಳನ್ನ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಯಾವ ಜಾಬ್ ಅನ್ನ ಕನ್ಫರ್ಮ್ ಮಾಡಿದ್ದಾರೆ, ಸೊ ಯಾವ ಜಾಬ್ ಅನ್ನ ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೂಡ ಗೊತ್ತಾಗುತ್ತೆ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಸ್ನೇಹಿತರೆ. ಸೊ ಒಳ್ಳೇದಾಗಲಿ, ಪ್ರಯತ್ನವನ್ನ ಮಾಡ್ತಾ ಇರಿ. ಸೊ ಪ್ರಯತ್ನಕ್ಕೆ ಯಾವತ್ತೂ ಕೂಡ ಸೋಲನ್ನು ಒಪ್ಕೊಳಕ್ ಹೋಗ್ಬೇಡ್ರಿ. ನಾನು ಮುಂದೆ ಗೆದ್ದೇ ಗೆಲ್ತೀನಿ ಅಂತ ನಿಮ್ಮ ಹತ್ರ ಟ್ಯಾಲೆಂಟೆಡ್ ಇರಲಿ. ಸೊ ಸೋಲುವೆ ಗೆಲುವಿನ ಹಾದಿ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ರಿ ಇವತ್ತಿನಿಂದನೇ. ಸೊ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.